Business statistics. Third semester BCom NEP syllabus. Okay. ಹಾಗೆ BBA ಥರ್ಡ್ ಸೆಮಿಸ್ಟರ್ BDA ಅಂತ ಒಂದು ಸಬ್ಜೆಕ್ಟ್ ಇದೆ. ಇನ್ನೊಂದು ಅಷ್ಟು ಜನಕ್ಕೆ QABD ಅಂತ ಇದೆ. ಬಿಸಿನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೂ ಒಂದೇ, BDA ಅಂದ್ರೂ ಒಂದೇ, ಎಲ್ಲ ಒಂದೇ. ಈ ಒಂದು ಸಬ್ಜೆಕ್ಟ್ ಅಲ್ಲಿ ನಮಗೆ ಮೀನ್ ಕ್ಯಾಲ್ಕುಲೇಟ್ ಮಾಡಿ ಮೆಷರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಚಾಪ್ಟರ್ ಹೆಸರು. ಅದರಲ್ಲಿ ನಮಗೆ ಮೀನು, ಮೀಡಿಯನ್, ಮೋಡ್ ಅಂತ ಬರುತ್ತೆ. ಈ ಮೀನ್, ಮೀಡಿಯನ್, ಮೋಡ್ ಮೂರು ಕೂಡ ಅದರ ಮೀನಿಂಗ್ ಹೇಳಬೇಕು ಅಂದ್ರೆ ಇಟ್ ಈಸ್ ಅನ್ ಆವರೇಜ್ ಅಂತ ಹೇಳ್ತೀವಿ. ಆವರೇಜ್ ಅಂದ್ರೆ ಏನು? ಸರಾಸರಿ. ಆವರೇಜ್ ಇಸ್ ನಥಿಂಗ್ ಬಟ್ ಸರಾಸರಿ. ಅಂದ್ರೆ ಈಗ ನಮಗೆ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಆವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಈಗ ನಾವೇ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ನಮ್ಮ ಕಾಲೇಜಲ್ಲಿ 100 ಜನ ಇದ್ದಾರೆ ಹುಡುಗರು ಅಂತ ಇಟ್ಕೋಣ. 100 ಜನ ಹುಡುಗರು ಒಬ್ಬೊಬ್ಬರು ಒಂದೊಂದು ಮಾರ್ಕ್ಸ್ ತೆಗಿತಾರೆ. ಹೌದಾ? ಯಾರಾದ್ರೂ ಬಂದು ಕೇಳಿದಾಗ ನಿಮ್ 100 ಜನ ಹುಡುಗರದು ಮಾರ್ಕ್ಸ್ ಎಷ್ಟೆಷ್ಟು ಅಂತ ಕೇಳಿದ್ರೆ ಒಬ್ಬೊಬ್ಬಂದು ಹೇಳ್ಕೊಂಡು ಕುತ್ಕೊಳಕಾಗುತ್ತಾ? ಹೋಗ್ಲಿ, ಒಬ್ಬೊಬ್ಬಂದ ಲಿಸ್ಟ್ ಇಟ್ಕೊಂಡು ಕುತ್ಕೊಳಕಾಗುತ್ತಾ? ಆಗಲ್ಲ. ಅದಕ್ಕೆ ಟೀಚರ್ ಏನ್ ಮಾಡ್ತಾನೆ, ಸರ್ ಸರಾಸರಿ ಅಂದ್ರೆ ಆವರೇಜ್ ಆಗಿ ಒಬ್ಬೊಬ್ಬ ಸ್ಟೂಡೆಂಟ್ ಒಂದು 50 ಮಾರ್ಕ್ಸ್ ಮಾಡಿದ್ದಾನೆ ಸರ್. ಅವಾಗ ಏನ್ ಅರ್ಥ ಆಗುತ್ತೆ ಅಂದ್ರೆ, ಆ ಕ್ಲಾಸ್ ಅಲ್ಲಿ ಇರೋರೆಲ್ಲ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗುವಂತ ಹುಡುಗರು ಅಂತ ಅರ್ಥ ಆಗುತ್ತೆ. ಫಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ಫಸ್ಟ್ ಕ್ಲಾಸ್, 60 ಮಾರ್ಕ್ಸ್ ಅಂದ್ರೆ ಫಸ್ಟ್ ಕ್ಲಾಸ್, 35 ಮಾರ್ಕ್ಸ್ ಅಂದ್ರೆ ಬಿಲೋ ಆವರೇಜ್. ಈ ತರದ್ದೆಲ್ಲ ನಾವು ನೋಡ್ತೀವಿ. ಅದನ್ನೇ ಸರಾಸರಿ, ಆವರೇಜ್ ಅಂತ ಹೇಳ್ತೀವಿ. ಈ ಆವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ 3 ಮೆಥಡ್ ನಲ್ಲಿ ನಾವು ಆವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು, ಡಿಪೆಂಡಿಂಗ್ ಅಪಾನ್ ದ ಡಾಟಾ ಗಿವನ್. ಅಂದ್ರೆ ನಮಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ ಏನಿದೆ, ಇನ್ಫಾರ್ಮೇಶನ್ ಏನಿದೆ, ಆ ಇನ್ಫಾರ್ಮೇಶನ್ ಆಧರಿಸಿ ನಾವು ಮೀನ್ ಅನ್ನ 3 ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಅನ್ನ ಮಾಡಬಹುದು. ಮೊದಲನೇದು ಬಂದು ಇಂಡಿವಿಜುವಲ್ ಸೀರೀಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇಂಡಿವಿಜುವಲ್ ಸೀರೀಸ್. ಈಗ ಒಂದು ಕ್ಲಾಸ್ ರೂಮ್ ನಲ್ಲಿ 10 ಜನ ಹುಡುಗರಿದ್ದಾರೆ. ಎಷ್ಟು ಜನ ಹುಡುಗರಿದ್ದಾರೆ? 10 ಜನ ಹುಡುಗರಿದ್ದಾರೆ. 10 ಜನ ಹುಡುಗರು ಇಷ್ಟಿಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ. ಈಗ 10 ಜನದ್ದು ಮಾರ್ಕ್ಸ್ ನಾವು ಜ್ಞಾಪಕ ಇಟ್ಕೊಳಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಅವರ ಆವರೇಜ್ ಮಾರ್ಕ್ಸ್ ಅನ್ನ ತಗೊಳ್ತೀವಿ. ಸೊ ಹಾಗಾದ್ರೆ ನಮ್ಮ ಹತ್ರ ಒಟ್ಟು ಎಷ್ಟು ಜನ ಇದ್ದಾರಪ್ಪ ಅಂದ್ರೆ 10 ಜನ ಇದ್ದಾರೆ. ಎನ್ ಅಂತ ಹೇಳಿದ್ರೆ ಎಷ್ಟಾಯ್ತು? 10 ಹುಡುಗರು ಇದ್ದಾರೆ. ಕರೆಕ್ಟಾ? ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ? ಒಬ್ಬೊಬ್ರು ಒಂದೇ ಮಾರ್ಕ್ಸ್ ತೆಗೆದಿಲ್ಲ, ಒಬ್ಬೊಬ್ರು ಒಂದೊಂದು ಮಾರ್ಕ್ಸ್ ತೆಗೆದಿದ್ದಾರೆ. ಕರೆಕ್ಟಾ? ಹಾಗಾದ್ರೆ ಟೋಟಲ್ ಮಾಡಿದ್ರೆ ನೋಡಿ, 11, 13, 21, 30, 40, 4, 18, 28, 500. ಅಲ್ಲಿಗೆ 500 ಮಾರ್ಕ್ಸ್ ತೆಗೆದಿದ್ದಾರೆ 10 ಜನನು ಸೇರಿಸಿ. ಕರೆಕ್ಟಾ? ಹಾಗಾದ್ರೆ ಆವರೇಜ್ ಎಷ್ಟು ತೆಗೆದಿದ್ದಾರೆ ಅಂದ್ರೆ 500 ಡಿವೈಡೆಡ್ ಬೈ 10 ಎಷ್ಟು ಬರ್ತಾ ಇದೆ? 50 ಮಾರ್ಕ್ಸ್. ಅಂದ್ರೆ ಆವರೇಜ್ ಆಗಿ ಹುಡುಗರು 10 ಹುಡುಗರು ಆವರೇಜ್ ಆಗಿ ಎಷ್ಟು ಮಾರ್ಕ್ಸ್ ತೆಗಿತಾ ಇದ್ದಾರೆ? 50 ಮಾರ್ಕ್ಸ್ ತೆಗಿತಾ ಇದ್ದಾರೆ. ಅದರಲ್ಲಿ ಒಬ್ಬನು ಜಾಸ್ತಿ ತೆಗೆದಿರ್ಬೋದು, ಒಬ್ಬನು ಕಡಿಮೆ ತೆಗೆದಿರ್ಬೋದು. ಒಟ್ನಲ್ಲಿ 50 ಆವರೇಜ್ ಸರಾಸರಿಯಾಗಿ 50 ಅಂಕಗಳನ್ನ ಗಳಿಸಿದ್ದಾರೆ, ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಕರೆಕ್ಟಾ? ಇದು ಇಂಡಿವಿಜುವಲ್ ಸೀರೀಸ್ ನಲ್ಲಿ ಯಾವ ತರ ಅಂತ ಹೇಳಿ. ಈಗ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಹೆಂಗೆ? ಡಿಸ್ಕ್ರೀಟ್ ಅಂದ್ರೆ ಏನು? ಡಿಸ್ಕ್ರೀಟ್ ಅಂತ ಹೇಳಿದ್ರೆ ಒಂದು ಕ್ಲಾಸ್ ಅಲ್ಲಿ ಎಷ್ಟು ಜನ ಹುಡುಗರಿದ್ದಾರೆ ಗೊತ್ತಿಲ್ಲ. ಎಷ್ಟು ಜನ ಹುಡುಗರಿದ್ದಾರೆ ಗೊತ್ತಿಲ್ಲ. ಫಸ್ಟ್ ಅದನ್ನು ತಿಳ್ಕೋಣ. ಇಲ್ಲಿ ಎಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಇದಾರಲ್ವಾ, ಇದನ್ನ ಏನಂತ ಹೇಳೋಣ? ಎಫ್ ಅಂತ ಹೇಳೋಣ. ಏನಂತ ಹೇಳೋಣ? ಎಫ್ ಅಂತ. ಮಾರ್ಕ್ಸ್ ನ ಏನಂತ ಹೇಳೋಣ? ಎಕ್ಸ್ ಅಂತ ಅನ್ಕೋಣ. ಓಕೆನಾ? ಎಫ್ ಅಂತ ಹೇಳಿದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ನ ಎನ್ ಅಂತ ಹೇಳ್ತೀವಿ. ಅಂತ ಟೋಟಲ್ ಬರೋದನ್ನ ಎನ್ ಅಂತ ಹೇಳ್ತೀವಿ. 5, 10, 17, 27, 32, 42, 47, 54, 58, 67, 69, 72, 80, 82, 100. ಎಷ್ಟು ಜನ ಹುಡುಗರು ಇದ್ದಾರಪ್ಪ? 100 ಜನ ಹುಡುಗರು ಇದ್ದಾರೆ. ಕರೆಕ್ಟಾ? ಈಗ ಈ 100 ಜನ ಹುಡುಗರು, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಆಮೇಲೆ ಮಾಡಿರುತ್ತೆ. 100 ಜನ ಹುಡುಗರು ಇದ್ದಾರೆ. ಈ 100 ಜನ ಹುಡುಗರಲ್ಲಿ 3 ಜನ 35 ಮಾರ್ಕ್ಸ್ ತೆಗ್ತಾರೆ, 8 ಜನ 40 ಮಾರ್ಕ್ಸ್ ತೆಗ್ತಾರೆ. ಆವಾಗ್ಲೇ ಏನಾಗಿತ್ತು ಅಂದ್ರೆ ಇರೋದೇ 10 ಜನ, ಒಬ್ಬೊಬ್ರು ಒಂದೊಂದು ಮಾರ್ಕ್ಸ್ ತೆಗ್ತಾರೆ. ಇಲ್ಲಿ ಹಾಗಲ್ಲ, ಇರೋದು ಎಷ್ಟು ಜನ ಇದ್ದಾರೆ? 100 ಜನ ಇದ್ದಾರೆ. ಅದರಲ್ಲಿ 3 ಜನ 35 ಮಾರ್ಕ್ಸ್, 5 ಜನ 85 ಮಾರ್ಕ್ಸ್, 10 ಜನ 75 ಮಾರ್ಕ್ಸ್, 15 ಜನ 65 ಮಾರ್ಕ್ಸ್. ಹಾಗಾದ್ರೆ ಆವರೇಜ್ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಸರಾಸರಿ ಎಷ್ಟು ತೆಗೆದಿದ್ದಾರೆ ಅದು ಗೊತ್ತಿಲ್ಲ. ಅದು ತಿಳ್ಕೊಳ್ಬೇಕು ಅಂದ್ರೆ ನಾವು ಎಫ್ ಇಂಟು ಎಕ್ಸ್ ಮಾಡ್ತೀವಿ. ಏನಂತ ಮಾಡ್ತೀವಿ? ಎಫ್ ಇಂಟು ಎಕ್ಸ್. ಅಂದ್ರೆ ಎಫ್ ಇಂಟು ಎಕ್ಸ್. 35 ಇಂಟು 3 105. ಇದು 40 ಇಂಟು 8 320. 45 ಇಂಟು 12 540. ಇದು 9 5 45. 55 ಇಂಟು 4
220 ಇದು 420 ಅದೇ ನೀನು 65 into 15 975 70 into 5 350 75 into 10 750 80 into 7 560 85 into 5 425 okay 90 into 3 270 95 into 2 190 ಕರೆಕ್ಟಾ? ಈಗ ಇದನ್ನ ಎಫೆಕ್ಟ್ಸ್ ಅಂತ ಹೇಳೋಣ. ಸಮೇಷನ್ ಎಫೆಕ್ಟ್ಸ್ 5 10 15 1 10 17 19 25 30 35 42 47 49 58 60 6 7 9 13 18 25 28 37 61 53 57 58 61 66 ಕರೆಕ್ಟೇನಾ? 6605 ಬರುತ್ತೇನಾ? ಗೊತ್ತಿಲ್ಲ. ಹೆಂಗ್ ಮಾಡೋದು ಮತ್ತೆ ನಾನು? ನೀನಾದ್ರೂ ಮಾಡಪ್ಪ. ಅವನೇನಕ್ಕೆ ಡಿಪೆಂಡ್ ಆಗ್ತದೆ? ನೀನ್ ಅವೆಲ್ಲ ಬೇಡ, ನೀನ್ ಮಾಡು. ಅವನು ಮಾಡಿದ್ರೆ ಅವನ್ ಬರುತ್ತೆ. 5 10 15 1 10 17 19 25 35 42 44 49 49 58 60 6 7 9 13 18 25 28 37 41 43 47 52 52 55 56 5605 ಕರೆಕ್ಟಾ? ಈಗ ಫಾರ್ಮುಲಾ ಏನಪ್ಪಾ ಅಂದ್ರೆ ಸಮೇಷನ್ ಎಫೆಕ್ಟ್ಸ್ ಇಸ್ 5605 ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್. ಎಷ್ಟು ಜನ ಇದ್ದಾರೆ? 100 ಜನ ಇದ್ದಾರೆ. ಅಲ್ಲಿಗೆ ಆವರೇಜ್ ಆಗಿ 56.05 ಮಾರ್ಕ್ಸ್ ತೆಗೆದಿದ್ದಾರೆ ಅಂತಂತ ಹೇಳಬಹುದು. ಕರೆಕ್ಟಾ? ಇದು ನಮಗೆ ಇರ್ತಕ್ಕಂತ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಯಾವ ರೀತಿ ಮಾಡೋದು. ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಎಷ್ಟೆಷ್ಟು ಜನ ಸ್ಟೂಡೆಂಟ್ಸ್ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅದನ್ನ ಕೊಟ್ಟಾಗ ನಾವು ಡಿಸ್ಕ್ರೀಟ್ ಅಂತ ಹೇಳ್ತೀವಿ. ಈಗ ಕಂಟಿನ್ಯೂಸ್ ಸೀರೀಸ್ ನೋಡಿದ್ರೆ ಏನೋ ನಿಮ್ದು ಇಲ್ಲಿ ನೋಡು. ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ 10 ರಿಂದ 20 ಮಾರ್ಕ್ಸ್ ತೆಗೆದಿರೋರು 5 ಜನ ಇದ್ದಾರೆ. 20 ರಿಂದ 30 ಮಾರ್ಕ್ಸ್ ತೆಗೆದಿರೋರು 4 ಜನ ಇದ್ದಾರೆ. 30 ರಿಂದ 40 ತೆಗೆದಿರೋರು 7 ಜನ ಇದ್ದಾರೆ. 40 ರಿಂದ 50 12, 50 ರಿಂದ 60 10, 60 ರಿಂದ 70 8, 70 ರಿಂದ 80 4. ಈ ತರ ತೆಗೆದು ನೋಡಿ. ಇದಕ್ಕೂ ಏನಪ್ಪಾ ಅಂದ್ರೆ ಇಲ್ಲಿ ಸ್ಟ್ರೇಟ್ ಆಗಿ 65 ಮಾರ್ಕ್ಸ್ ತೆಗೆದವರು 15 ಜನ ಇದ್ದಾರೆ. ಬಟ್ ಇಲ್ಲಿ ಹಂಗಲ್ಲ. 50 ರಿಂದ 60 ತೆಗೆದಿರೋರು 10 ಜನ ಇದ್ದಾರೆ. ಬಟ್ ಎಷ್ಟು ಜನ ಇದೆ ಅದು ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಎಕ್ಸ್ ನ ಏನಂತ ಹೇಳ್ತೀವಪ್ಪ ಅಂದ್ರೆ ಮಿಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಎಕ್ಸ್ ಏನಂತ ಹೇಳ್ತೀವಿ? ಮಿಡ್ ವ್ಯಾಲ್ಯೂ. ಅಂದ್ರೆ 10ಕ್ಕೂ 20ಕ್ಕೂ ಮಧ್ಯದಲ್ಲಿ ಎಷ್ಟು ಮಿಡ್ ವ್ಯಾಲ್ಯೂ ಬರುತ್ತೆ? 15, 25, 35, 45, 55, 65, 75. ಕರೆಕ್ಟ್ ಏನಪ್ಪ? ಕರೆಕ್ಟ್. ಈಗ ಎಫ್ ಇಂಟು ಎಕ್ಸ್ ಮಾಡಿ. 5 ಇಂಟು 15 75, 25 4 100, 75 7 35 ಇಂಟು 7 5 7 35, 245, 450, 540. ಕರೆಕ್ಟೇನಾ? 550, 8 5 40, 4 8 6 45, 520, 75 ಇಂಟು 4 300. ಕರೆಕ್ಟ್ ಏನಪ್ಪಾ? ಈಗ ಟೋಟಲ್ ಸಮೇಷನ್ ಎಫೆಕ್ಟ್ಸ್ ನೋಡಿ. ಇದನ್ನ ಎಫ್ ನ ಕ್ಯಾಲ್ಕುಲೇಟ್ ಮಾಡಿ. ಎನ್ ಇಸ್ ಈಕ್ವಲ್ಸ್ 12 14 21 25 30 50. ಇದು ನೋಡಿದ್ರೆ 10 8 12 16 16 23 5 10 15 20 20 23. ಕರೆಕ್ಟನಾ? 2330. ಕರೆಕ್ಟ್ ಆಗಿ. ಈಗ 2330 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರಪ್ಪ? 50 ಜನ ಇದ್ದಾರೆ. ಈಗ 46.6. ಇದನ್ನ ಆವರೇಜ್ ಮೀನ್ ಅಂತ ಹೇಳ್ತೀವಿ, ಸರಾಸರಿ ಅಂತ ಹೇಳ್ತೀವಿ. ಅಂದ್ರೆ ಆವರೇಜ್ ಆಗಿ 46.6 ಮಾರ್ಕ್ಸ್ ತೆಗೆದಿದ್ದಾರೆ 50 ಜನದಲ್ಲಿ. ಅರ್ಥ ಆಗ್ತಿದ್ಯಾ? ಇದು ಇರುವಂತ ವಿಚಾರ. ಬರ್ಕೊಡಿ.
ಇಷ್ಟು ಅರ್ಥ ಆಯ್ತೇನಪ್ಪ?